ದೇಶದ ರಾಜಕೀಯ ಅಂಗಳದಲ್ಲಿ ಈಗ ದೊಡ್ಡದೊಂದು ಹೋರಾಟ ಶುರುವಾಗಿದೆ. ಮೋದಿ ಸರ್ಕಾರ ಯಾವುದೇ ಕ್ಷಣದಲ್ಲಾದರೂ ಪತನಗೊಳ್ಳಬಹುದು ಎನ್ನುವ ಮಾತುಗಳು ರಾಜಧಾನಿ ದೆಹಲಿಯ ಬೀದಿಗಳಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ದೇಶದ ಮೂಲೆ ಮೂಲೆಯಿಂದ ದೆಹಲಿಯತ್ತ ಹರಿದು ಬರ್ತಾ ಇರುವಂತಹ ಲಕ್ಷಾಂತರ ಸಂಖ್ಯೆಯ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳ ದಂಡು. ನಿರುದ್ಯೋಗ, ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳು ಮತ್ತು ಯುವಜನರ ಬೇಡಿಕೆಯನ್ನ ಈಡೇರಿಸಿದ ಸರ್ಕಾರದ ವಿರುದ್ಧ ದೇಶದ ಎಲ್ಲಾ ರಾಜ್ಯಗಳ ಯುವ ಸಮೂಹ ಇವತ್ತು ಒಂದಾಗಿ ಬೃಹತ್ ಹೋರಾಟಕ್ಕೆ ಧುಮುಕಿದೆ. ದೆಹಲಿಯಲ್ಲಿ ಯುವಕರ ಈ ಆಕ್ರೋಶದ ಅಲೆ ತೀವ್ರಗೊಂಡಿದ್ದು ಕೇಂದ್ರ ಸರ್ಕಾರದ ಕುರ್ಚಿ ಅಲುಗಾಡುವ ಮಟ್ಟಕ್ಕೆ ತಲುಪಿದೆ. ಯುವಕರ ಈ ಐತಿಹಾಸಿಕ ಹೋರಾಟದ ನಿಜವಾದ ಹಿನ್ನೆಲೆ ಏನು? ದೆಹಲಿ ಚಲೋ ಹೋರಾಟದ ಪ್ರಸ್ತುತ ಪರಿಸ್ಥಿತಿ ಏನು? ಬಿಜೆಪಿ ಸರ್ಕಾರದ ಪತನ ಆರಂಭವಾಗಿದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ತೀವ್ರಗೊಳ್ತಾ ಇರುವ ಯುವ ಪ್ರತಿಭಟನೆಗಳು ಸಾಮಾಜಿಕ ಜಾಲತಾಣಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಸಂಘಟಿತವಾಗ್ತಾ ಇರುವ ಹೊಸ ರಾಜಕೀಯ ಚಳುವಳಿಗಳು ಮತ್ತು ಮೈತ್ರಿ ಸರ್ಕಾರದ ಆಡಳಿತಾತ್ಮಕ ಸ್ಥಿರತೆಯ ಕುರಿತು ಜಾಗತಿಕ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗಳು ನಡೀತಾ ಇವೆ. ದೇಶದ ವಿವಿಧ ರಾಜ್ಯಗಳಿಂದ ರಾಷ್ಟ್ರದ ರಾಜಧಾನಿ ದೆಹಲಿಯತ್ತ ಧಾವಿಸ್ತಾ ಇರುವ ಲಕ್ಷಾಂತರ ಯುವಕರ ಹೋರಾಟವು ಸದ್ಯದ ರಾಜಕೀಯ ವಿದ್ಯಮಾನಗಳ ಕೇಂದ್ರ ಬಿಂದುವಾಗಿದೆ. ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕರು ಮತ್ತು ಸಾಮಾಜಿಕ ವಲಯದಲ್ಲಿ ಕೇಂದ್ರ ಸರ್ಕಾರದ ಪತನದ ಕುರಿತಾದ ಚರ್ಚೆಗಳು ತೀವ್ರಗೊಳ್ಳಲು ಪ್ರಮುಖ ಕಾರಣ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಸರಣಿ ಹೇಳಿಕೆಗಳಾಗಿವೆ. ಮೇ 2026ರಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸಲಹಾ ಸಮಿತಿಯ ಸಭೆಯಲ್ಲಿ ಹಾಗೂ ಜೂನ್ 2026ರ ಆದಿವಾಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿಯವರು ಪ್ರಸ್ತುತ ಸರ್ಕಾರವು ಅಂದ್ರೆ ಮೋದಿ ಸರ್ಕಾರವು ಆಂತರಿಕವಾಗಿ ಕುಸಿಯುತ್ತಿದ್ದು ಯಾವುದೇ ಕ್ಷಣದಲ್ಲಾದರೂ ಪತನಗೊಳ್ಳಬಹುದು ಎಂದು ಪ್ರತಿಪಾದಿಸಿದರು. ದೇಶದಲ್ಲಿ ಉಲ್ಬಣಗೊಳ್ತಾ ಇರುವ ಆರ್ಥಿಕ ಅಸಮಾಧಾನ, ಯುವ ನಿರುದ್ಯೋಗ ಮತ್ತು ರಾಜಕೀಯ ನಿಷ್ಕ್ರಿಯತೆಯಿಂದಾಗಿ ಮುಂದಿನ 1 ವರ್ಷದೊಳಗೆ ವ್ಯವಸ್ಥೆಯು ದಂಗೆ ಏಳಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳಲಿದ್ದಾರೆ ಎಂದು ಇವರು ಭವಿಷ್ಯವನ್ನ ನುಡಿದಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಏಪ್ರಿಲ್ 2026ರಲ್ಲಿ ಸಂಸತ್ತಿನ ಲೋಕಸಭೆಯ ಸ್ಥಾನಗಳನ್ನು 850ಕ್ಕೆ ಹೆಚ್ಚಿಸುವ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಒಗ್ಗಟ್ಟಾದ ವಿರೋಧ ಪಕ್ಷಗಳ INDIA ಒಕ್ಕೂಟವು ಯಶಸ್ವಿಯಾಗಿ ಸೋಲಿಸಿತು. ಇದು 2014ರ ನಂತರ ಮೋದಿ ಸರ್ಕಾರ ಸಂಸತ್ತಿನಲ್ಲಿ ಅನುಭವಿಸಿದ ಮೊದಲ ದೊಡ್ಡ ಶಾಸನಾತ್ಮಕ ಸೋಲಾಗಿದ್ದು ಮೈತ್ರಿ ಸರ್ಕಾರದ ಸಂಖ್ಯಾಬಲದ ಮಿತಿಗಳನ್ನು ಜಗತ್ತಿಗೆ ತೋರಿಸಿಕೊಡಿತು. ಆದರೂ ಈ ರಾಜಕೀಯ ಪ್ರತಿಪಾದನೆಗಳ ಆಚೆಗೆ ಸಂಸದೀಯ ಗಣಿತ ಮತ್ತು ಇತ್ತೀಚಿನ ಚುನಾವಣಾ ದತ್ತಾಂಶಗಳು ಭಿನ್ನವಾದ ಚಿತ್ರಣವನ್ನ ನೀಡುತ್ತವೆ. ಕೇವಲ ಸಾರ್ವಜನಿಕ ಪ್ರತಿಭಟನೆಗಳು ಅಥವಾ ಆರ್ಥಿಕ ಅಸಮಾಧಾನದ ಕಾರಣದಿಂದ ಸಂಸತ್ತಿನಲ್ಲಿ ಬಹುಮತ ಹೊಂದಿರುವ ಸರ್ಕಾರಗಳು ತಕ್ಷಣವೇ ಕುಸಿಯುವುದಿಲ್ಲ ಎಂಬುದು ಐತಿಹಾಸಿಕ ಸತ್ಯವಾಗಿದೆ. 2024ರ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟವು ಸರ್ಕಾರ ರಚನೆಗೆ ಅಗತ್ಯವಿರುವ ಸಂಖ್ಯಾಬಲವನ್ನ ಭದ್ರಪಡಿಸಿಕೊಂಡಿದ್ದು ಪ್ರಸ್ತುತ ಯಾವುದೇ ಗಂಭೀರ ಆಂತರಿಕ ಬಂಡಾಯ ಎದುರಾಗಿಲ್ಲ. ಇದಲ್ಲದೆ 2025 ಮತ್ತು 2026ರಲ್ಲಿ ನಡೆದ ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ನಿರಂತರ ಗೆಲುವು ಸಾಧಿಸುವ ಮೂಲಕ ತನ್ನ ಮೈತ್ರಿಕೂಟದ ಆಧಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದೆ. ಪ್ರಸ್ತುತ ದೇಶದ ಒಟ್ಟು ಜನಸಂಖ್ಯೆಯ ಅರ್ಧದಷ್ಟು ಭಾಗವನ್ನು ಒಳಗೊಂಡಿರುವಂತಹ ಪ್ರಮುಖ 5 ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಗಳೇ ಅಸ್ತಿತ್ವದಲ್ಲಿವೆ. ಸ್ನೇಹಿತರೆ, ದೇಶದಲ್ಲಿ ಯುವ ಜನತೆ ಬೀದಿಗಿಳಿದು ಹೋರಾಡಲು ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರ ಮತ್ತು ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಕಂಡುಬಂದ ಗಂಭೀರ ರಾಜಕೀಯ ಲೋಪಗಳೇ ಕಾರಣವಾಗಿವೆ. ಸ್ನೇಹಿತರೆ, ಮೊದಲನೇದಾಗಿ ನೀಟ್ ಮತ್ತು CBSE ಪರೀಕ್ಷಾ ಹಗರಣಗಳು. 2026ರ ಸಾಲಿನ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯು ಅಂದ್ರೆ ನೀಟ್ ಪೇಪರ್ ಲೀಕ್ ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಶೈಕ್ಷಣಿಕ ಬಿಕ್ಕಟ್ಟನ್ನ, ಭ್ರಷ್ಟಾಚಾರವನ್ನ ಬಯಲು ಮಾಡಿತು. ಸುಮಾರು 22 ಲಕ್ಷ ವೈದ್ಯಕೀಯ ಆಕಾಂಕ್ಷಿಗಳು ಬರೆಯುವ ಅಂದ್ರೆ 22 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾರೆ. ಈ ಪ್ರತಿಷ್ಠಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಭ್ರಷ್ಟರ ಮೂಲಕ ಅಥವಾ ಭ್ರಷ್ಟ ಜಾಲದ ಮೂಲಕ ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲಾಗ್ತಿತ್ತು. ಇದರೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಯ CBSE ಆನ್ಲೈನ್ ಮೌಲ್ಯಮಾಪನದ ಪ್ರಕ್ರಿಯೆಯಲ್ಲಾದ ಗಂಭೀರ ತಾಂತ್ರಿಕ ಲೋಪಗಳು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಅನಿಶ್ಚಿತತೆಗೆ ತಳ್ಳಿದ್ವು. ಈ ಹಗರಣಗಳು ಮತ್ತು ಪರೀಕ್ಷೆಗಳ ರದ್ದತಿಯಿಂದ ಉಂಟಾದ ಮಾನಸಿಕ ಒತ್ತಡದ ಪರಿಣಾಮವಾಗಿ ದೇಶದಾದ್ಯಂತ ಕನಿಷ್ಠ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಕೇಂದ್ರ ಸರ್ಕಾರವು ಶ್ರೀಮಂತರ ಹಿತಾಸಕ್ತಿ ಕಾಯುತ್ತಿದೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ದ್ರೋಹ ಬಗೆಯುತ್ತಿದೆ ಎಂದು ಆರೋಪಿಸಿ ಯುವ ಸಮೂಹವು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನ ತೀವ್ರಗೊಳಿಸಿದ್ರು. ಇನ್ನು ಸ್ನೇಹಿತರೆ, ನೀಟ್ ಹಗರಣದ ವಿರುದ್ಧದ ಹೋರಾಟವು ಕೇವಲ ಸೋಷಿಯಲ್ ಮೀಡಿಯಾಗೆ ಅಥವಾ ದೆಹಲಿಗೆ ಸೀಮಿತವಾಗಿರದೆ ಇಡೀ ದೇಶವನ್ನ ವ್ಯಾಪಿಸಿತು. ಯುವ ಕಾಂಗ್ರೆಸ್ ಮತ್ತು ಸಿಜೆಪಿ ನೇತೃತ್ವದಲ್ಲಿ ಬೆಂಗಳೂರು, ಮೈಸೂರು, ಅಹಮದಾಬಾದ್, ಭೋಪಾಲ್, ಭುವನೇಶ್ವರ್, ಗುವಾಹಟಿ, ಅಮರಾವತಿ, ಜೋಧ್ಪುರ್ ಮತ್ತು ರಾಂಚಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದವು. ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನ ಪ್ರಾರಂಭವಾಗುವ ದಿನವೇ ದೆಹಲಿಯಲ್ಲಿ ಚಲೋ ಸಂಸತ್ ಬೃಹತ್ ಮೆರವಣಿಗೆಗಳನ್ನು ಕೈಗೊಳ್ಳಲು ವಿವಿಧ ರಾಜ್ಯಗಳ ಲಕ್ಷಾಂತರ ಯುವಕರು ದೆಹಲಿಯತ್ತ ರೈಲು ಮತ್ತು ರಸ್ತೆಗಳ ಮೂಲಕ ಪ್ರಯಾಣವನ್ನ ಬೆಳೆಸಿದರು. ಜುಲೈ 20, 2026ರಂದು ಅಂದರೆ ಇವತ್ತು ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ಹಾಗೂ ಅದರ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಹಿಂದೆಂದೂ ಕಾಣದ ಯುವ ಸಾಗರವೇ ಹರಿದು ಬಂದಿತ್ತು. ಸುಮಾರು 4-5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಮತ್ತು ನಾಗರಿಕರು ಸಂಸತ್ತಿನತ್ತ ಮುನ್ನಡೆಯಲು ಪ್ರಯತ್ನಿಸಿದರು. ದೆಹಲಿ ಪೊಲೀಸರು ಸಂಸತ್ ಭವನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ BNSS ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದರು. ಪ್ರತಿಭಟನಾಕಾರರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೂಡ ದೆಹಲಿ ಪೊಲೀಸರಿಗೆ ಏನ್ ಆಜ್ಞೆ ಆಗಿತ್ತು ಅಂದ್ರೆ ಅಲ್ಲಿ ಹಿಂಸಾಚಾರವನ್ನ ಸೃಷ್ಟಿಸಬೇಕು, ಕೇಂದ್ರ ಸರ್ಕಾರದಿಂದ ಆಜ್ಞೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹಿಂಸಾಚಾರವನ್ನ ಸೃಷ್ಟಿಸಿ ಪೊಲೀಸ್ನ ಬಲ ಪ್ರಯೋಗವನ್ನ ಬಳಸಿ ಈ ಒಂದು ಹೋರಾಟವನ್ನ ತಡೆಗಟ್ಟುವುದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಮುಂಚಿತವಾಗಿಯೇ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ದೆಹಲಿ ಮೆಟ್ರೋ, ರೈಲು, ಬಸ್ ಸಂಚಾರ ಮತ್ತು ಇಂಟರ್ನೆಟ್ ಅನ್ನು ಕೂಡ ಬಂದ್ ಮಾಡುವ ಮೂಲಕ ಈ ಒಂದು ಸರ್ಕಾರ, ಕಚಡ ಸರ್ಕಾರ, ದರಿದ್ರ ಸರ್ಕಾರ ತನ್ನ ನಿಜವಾದ ಮುಖವಾಡವನ್ನ ಈಗ ಸ್ಪಷ್ಟವಾಗಿ ಜಗತ್ತಿನಾದ್ಯಂತ ಬಯಲು ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಲಡಾಖ್ನ ಪ್ರಸಿದ್ಧ ಶಿಕ್ಷಣ ತಜ್ಞ ಮತ್ತು ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಜೂನ್ 28ರಿಂದ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದರು. ಸತ್ಯಾಗ್ರಹದ 21ನೇ ದಿನದಂದು ದೆಹಲಿ ಪೊಲೀಸರಿಗೆ ಮತ್ತೆ ಕೇಂದ್ರ ಸರ್ಕಾರ ಒಂದು ಆಜ್ಞೆಯನ್ನ ಮಾಡಿತು. ಇವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಒಂದು ರೀತಿಯಲ್ಲಿ ಬಂಧನದಲ್ಲಿ ಇವರನ್ನ ಇಟ್ಕೊಳ್ಬೇಕು, ಆಸ್ಪತ್ರೆಯಲ್ಲೇ ಬಂಧನದಲ್ಲಿ ಇಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಇವರನ್ನ ಹೋರಾಟಕ್ಕೆ ಬಿಡೋ ಹಾಗೆ ಇಲ್ಲ ಅಂತ ಸುಮಾರು 100-200 ಜನ ಪೊಲೀಸರನ್ನ ಆಸ್ಪತ್ರೆಯ ಸುತ್ತ ಕಾವಲಿಗೆ ನಿಯೋಜಿಸಲಾಗಿದೆ. ಸದ್ಯಕ್ಕೀಗ ದೆಹಲಿಯಲ್ಲಿ ಮಾತ್ರ ಈ ಒಂದು ಹೋರಾಟ ಸೀಮಿತವಾಗಿದೆ. ದೆಹಲಿಯಲ್ಲಿ ಮಾತ್ರ ಅಂದ್ರೆ ದೇಶದ ನಾನಾ ರಾಜ್ಯಗಳಿಂದ ಯುವಕ ಯುವತಿಯರು, ವಿದ್ಯಾರ್ಥಿಗಳು ದೆಹಲಿಗೆ ಹೋಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ದರಿದ್ರ ಸರ್ಕಾರ ತನ್ನ ಕಚಡ ಬುದ್ಧಿಯನ್ನ, ಕುತಂತ್ರ ಬುದ್ಧಿಯನ್ನ ತೋರಿಸ್ತಾ ಹೋದಂತೆ ದೇಶದಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇವೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್